ಕಡಗದೊಂಡ ಸಾಹೇಬ್ರು ಮುಂದೆ ಸರ್ ಕಡಗದೊಂಡ ಸಾಹೇಬ್ರು ಹಾಂ ಕಡಗದೊಂಡ ಸಾಹೇಬ್ರು बच्चा किसका है? चोर है मत बच्चे के नहीं लेने श्री विश्वराध्याय मंगलम शिव विश्वपालाय मंगलम श्री विश्वराध्याय मंगलम शिव विश्वपालाय मंगलम विश्वेशजाताय विश्वाभिबीजाय विश्वेशजाताय विश्वाभिबीजाय श्री विश्ववन्द्याय मंगलम शिव विश्वैक्यपालाय मंगलम श्री विश्वराध्याय मंगलम शिव विश्वैक्यपालाय मंगलम काशीपुरेशाय मंगलम कवि काशीनाथेशाय मंगलम क्लेशापहाराय पाशा प्रमोक्षाय क्लेशापहाराय पाशा प्रमोक्षाय शेषाद्रिमन्याय मंगलम शिव विश्वैक्यपालाय मंगलम श्री विश्वराध्याय मंगलम शिव विश्वैक्यपालाय मंगलम सकलेन सर ಮುಂದೆ ಇಂದು ಮಹಾನಗರ ಪಾಲಿಕೆಯ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ನಗರ ಯೋಜನಾ ಇದರಲ್ಲಿ ಇಲ್ಲಿ ಸುಮಾರು 1.5 ಕೋಟಿ, ಒಟ್ಟಾರೆ ಈ ವಾರ್ಡ್ಗೆ 3.5 ಕೋಟಿ ರೂಪಾಯಿ ಮತ್ತು ಹಾಕಿಂ ಚೌಕ್ನಲ್ಲಿ ಈಗ ಇನ್ನೊಂದು ರಸ್ತೆ ಕಾಮಗಾರಿಗಳ 3 ಕೋಟಿ ರೂಪಾಯಿದಿಂದ ನಾವು ತೆಗೆದುಕೊಳ್ತಾ ಇದೀವಿ. ಇನ್ನು 10 ದಿವಸಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಬರ್ತದೆ. ಮೊನ್ನೆ ಟೆಕ್ನಿಕಲ್ ಪರವಾಗಿ ಇನ್ನೊಂದು ಬೋರ್ಡ್ ಮೀಟಿಂಗ್ ಆಗಬೇಕಾಗಿದೆ. ಆ ಬೋರ್ಡ್ ಮೀಟಿಂಗ್ ನಂತರ ಇನ್ನೂ 140 ಕೋಟಿ ರೂಪಾಯಿ ಟೋಟಲ್ ಒಟ್ಟಾರೆ 150 ಕೋಟಿ ರೂಪಾಯಿ ಅಭಿವೃದ್ಧಿ नगर मतक्षेत्र ಆಗ್ತದೆ. अभी यहाँ पे जो रोड का काम किया है 1.5 करोड़ का काम है. इस वार्ड में 3.5 करोड़ का वो काम हो रहा है और हाकिम चौक में भी 2 करोड़ को काम अभी करने का है. और अभी 140 करोड़ महात्मा गांधी नगर योजना में टेक्निकल अप्रूवल हुआ है राज्य सरकार में. वो फाइनेंशियल अप्रूवल अभी 8-10 दिन में फाइनेंशियल अप्रूवल होने के बाद बहुशः 10 दिन के बाद और सब काम जो है वो काम हम लेंगे. और 150 करोड़ टोटली विजयपुर नगर में रोड्स, ड्रेनेज और इतर और अदर फैसिलिटीज के लिए काम होगा. बागलकोट बाई इलेक्शन में डाउन ಸ್ಟಾರ್ಟ್ ಮಾಡಲಾ? ಪ್ರಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಇವತ್ತು ಹಕೀಂ ಚೌಕ್ ಟು ನಮ್ಮ ಗೋಲ್ ಗುಂಬಸ್ ರೋಡು ತುಂಬ ದಿನಗಳಿಂದ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿತ್ತು. ಇದೊಂದು ರೋಡು ತುಂಬ ವರ್ಷಗಳಿಂದನೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಬಂದು
ಗೋಲ್ ಗುಂಬಸ್ಸಿಂದ ಹಕೀಂ ಚೌಕ್ವರೆಗೂ ಹಾಗೂ ಲೇಡೀಸ್ ಹಾಸ್ಟೆಲು ಅರುಣ್ ಶಿಕಾರಿ ಇವತ್ತು ಒಟ್ಟು 3.5 ಕೋಟಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇನ್ನೂ ಕೂಡ ನಮಗೆ ಟೋಟಲಿ ನನ್ನ ವಾರ್ಡ್ಗೆ 9 ಕೋಟಿಗಳ ಅನುದಾನ ಬಂದಿದೆ. ಈಗ ಕಾಮಗಾರಿ ನಾಳೆಯಿಂದನೇ ಎಲ್ಲರೂ ಚಾಲನೆ ಮಾಡಲಾಗ್ತದೆ. ನಮ್ಮ ವಾರ್ಡಿನ ಜನತೆ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೂ, ನಮ್ಮ ಉಸ್ತುವಾರಿ ಸಚಿವರ ಸಾಹೇಬ್ರಿಗೂ, ನಮ್ಮ ಕಡಗೊಂಡ ಸಾಹೇಬ್ರಿಗೂ, ನಮ್ಮ ಜನತೆಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಸರ್, ನೀವು ಇಷ್ಟು ಚಲೋ ಕೆಲಸ ಮಾಡಾಕ್ತೀರಿ. ವಾರ್ಡ್ ಮಂದಿನೂ ನಿಮಗೆ ಬಹಳ ಇದು ಕಾಂಗ್ರೆಟ್ಸ್ ಕೊಡ್ಲಿಕ್ಕಿತ್ತಾರ. ನೀವು ಇಂಥ ಕೆಲಸ ಹೇಗೆ ಮಾಡ್ಲಾಕ್ತೀರಿ ಅಂತ ಹೇಳಿ ಎಲ್ಲ ನನ್ನ ವಾರ್ಡಿನ ಜನತೆ ಆಶೀರ್ವಾದದಿಂದ, ನಮ್ಮ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಬಳಗದಿಂದ ನನಗೆ ಈ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನನ್ನ ವಾರ್ಡ್ನ ಜನತೆ ಪ್ರತಿಯೊಂದಕ್ಕೂ ಸಮೇತ ನನಗೆ ಸಾಥ್ ಕೊಡ್ತಿರೋದು ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ನನ್ನ 2.5 ವರ್ಷ ಅಧಿಕಾರ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನಾನು ನನ್ನ ವಾರ್ಡ್ ಜನತೆಗೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 9 ಕೋಟಿ ಅನುದಾನ ಬಂದಿದ್ದ ನಿಮ್ಮ ವಾರ್ಡಿಗೆ ಅಂತ ಹೇಳತ್ತೀರಿ. ಅದು ಏನಂತ ಯಾವ್ಯಾವ ಕೆಲಸಕ್ಕೆ ತಾವು ಸರ್, ಗೋಲ್ ಗುಂಬಷ್ಟು ಹಕೀಂ ಚೌಕ್ ರೋಡ್ ತುಂಬಾ ದಿವಸದಿಂದ ಹದಗೆಟ್ಟು, ಅದು ಪವಾಡ ಬಸವೇಶ್ವರ ಗುಡಿ ರೋಡ್ ಆಗಿರ್ಬೋದು, ನಮ್ಮ ಲೇಡೀಸ್ ಹಾಸ್ಟೆಲ್ ಗುಡಿ ರೋಡ್ ಆಗಿರ್ಬೋದು, ಅರುಣ್ ಶಿಕಾರಿ ಓಡಿ ಸುಂದರೇಶ್ವರ ಗುಡಿ ರೋಡ್ ಆಗಿರ್ಬೋದು, ಇನ್ನೂ ಅನೇಕ. ಆಮೇಲೆ ನಮ್ಮ ಜಾಡರ ಓಣಿ, ವಡ್ರ ಓಣಿನಲ್ಲಿ ತುಂಬಾ ದಿನದಿಂದ UGD ವರ್ಕು ಹಾಗೂ ಮಳೆ ನೀರು ಹೋಗುವಂತ ಚರಂಡಿ ಇರಲಿಲ್ಲ. ಆ ಎಲ್ಲ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.